ಈ ಕುರುಕ್ಷೇತ್ರ ಪ್ರಾರಂಭವಾದಾಗ ರುಕ್ಮಿಣಿ ಈ ಸಾರಿ ರುಕ್ಮಿಣಿ ಮಾನವ ಜಾತಿಯ ಪರಮಶತ್ರು ವೈರು ಎಂದು ಈಗ ತಿಳಿದಿರುವರು. ನಾನಿನ್ನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋದು, ಪುನಃ ಎಚ್ಚರಗೊಳ್ಳುವುದರಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನಾನಿನ್ನು ವಿಶ್ರಮಿಸಿಕೊಳ್ಳುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಓಹೋ, ದುರ್ಯೋಧನನು ಬರುತ್ತಿರುವ ತಿಳಿಯುತ್ತಿರುವುದು. ಓಹೋ, ಇದೇ ಸಮಯದಲ್ಲಿ ಅರ್ಜುನನು ಕೂಡ ಬರುವಂತೆ ತೋರುತ್ತಿರುವುದು. ಬರಲಿ. ಸ್ವಾಮಿಯು ನಿದ್ರಿಸಿದಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಪರಮಾತ್ಮ ದುರುಷನವಾನಿ ತೋರೆಯ ದೇವ, ದುರುಷನವಾನಿ ತೋರೆಯ ಪರಮಾತ್ಮ ದುರುಷನವಾನಿ ತೋರೆಯ ದೇವ, ದುರುಷನವಾನಿ ತೋರೆಯ ಪರಮಾತ್ಮ ಪಾಂಡವರೈವರ ಪ್ರಾಣವು ನೀನೇ ಕೃಷ್ಣ ಮಾಧವ. 啊！
ವಾಸುದೇವ ಪರಮಾತ್ಮ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ಪಾಂಡವರಿಗೆ ಕಷ್ಟಗಳೇ ತಪ್ಪಲಿಲ್ಲವಲ್ಲ ದೇವ. ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನನ್ನು ಸಂಧಿಸುವೆನು. ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ತೀಗೊಳಗೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ತೀಗೊಳಗೆ. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರತಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಭರತಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ವಧಿಸಲು ಯುಗ ಯುದ್ಧ ಪ್ರಯೋಗವೆಸಗಿದರು. ಅದಮ ಭೀಮನ ವಧಿಸಲು ಯುಗ ಯುಗ ಪ್ರಯೋಗವೆಸಗಿದರು. ಭೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊತ್ತಿಗನು. ಭೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊತ್ತಿಗನು. ಕವನ ಬೆಂದಲದಿ ಮೆರವ ಅದೊಂದ ಪಾಂಡವರ ಮಠವಾನ್. ಕವನ ಬೆಂದಲದಿ ಮೆರವ ಅದೊಂದ ಪಾಂಡವರ ಮಠವ. ಸದನದಲ್ಲಿ ಮದವನ್ನು ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳು. ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಭರತಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಏನು
ಹೇಡಿಗಳ ಪಾಂಡವರು ನನಗಿಂತಲೇ ಮೊದಲು ದ್ವಾರಕೆಗೆ ಗಡ ಶೂನ್ಯಗಳಿರ ಅಷ್ಟೈಶ್ವರ್ಯ ಸಂಪನ್ನ ಛಲದಂಕಮಲ್ಲ ಕುರುಚಕ್ರೇಶ್ವರ ಗಾಂಧಾರಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಕುವರ ನಮ್ಮ ಮುಂದೆ ಈ ನಿಮ್ಮ ಕೋಟಿ ಕುತಂತ್ರಗಳು ಯಾವುವು ನಡೆಯವು. ನನ್ನ ಸುದೈವ ಬಲದಿಂದ ಆ ವರ್ಜನಿಗಿಂತ ಮೊದಲೇ ದ್ವಾರಕೆಗೆ ಹೋಗಿ ಕೃಷ್ಣ ಬಲರಾಮರ ಸಹಾಯವನ್ನು ಪಡೆಯುವರು. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸಿದ ಶತ್ರುಗಳು ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸಿದ ಶತ್ರುಗಳು ರಮಣನು ಎಲ್ಲ ಜವಾನ್ ರಮಣನು ಎಲ್ಲ ಜವಾನ್ ಮಧ್ಯಮ ಪಾಂಡವ ಪಾರ್ಥನ ಓದಿಸಲು ಮಿತ್ರ ಕಣ್ಣ ತ್ರಿಹನ ಪಣವ ಮಧ್ಯಮ ಪಾಂಡವ ಪಾರ್ಥನ ಓದಿಸಲು ಮಿತ್ರ ಕಣ್ಣ ತ್ರಿಹನ ಪಣವ ಗುರು ಸಿಂಹಾಸನದ ತೆರಳುವೆ ಧಾರಕ ನಗರಕ್ಕೆ ಕರಗಿ ನಾವು ತೆರಳುವೆ ಧಾರಕ ನಗರಕ್ಕೆ ಪಾಂಡವರನ್ನು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿಗುಳ ಹೊರಗೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿಗುಳ ಹೊರಗೆ ಕಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪರದಿ ನಾವು ತೆರಳುವೆ ಧಾರಕ ನಗರಕ್ಕೆ ಬರದಿ ನಾವು ತೆರಳುವೆ ಧಾರಕ ನಗರಕ್ಕೆ ಬರದಿ ನಾವು ತೆರಳುವೆ ಧಾರಕ ನಗರಕ್ಕೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ
ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಕಾರ ಕೃಷ್ಣ 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 ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ಆನಂದ ಶಾಂತಕಾರ ಜ್ಞಾನ ಗೋಚರ ನಿತ್ಯ ನಿರಂಜನ ಸತ್ಯ ವಿಹಾರ ನಿತ್ಯ ನಿರಂಜನ ಸತ್ಯ ವಿಹಾರ ಆನಂದವ ಮಗದ ಅಂದವ ಆನಂದವ ಮಗದ ಅಂದವ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಜಗನ್ನೇಮಕನಾದ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಲು ಅನೇಕ ಮನುಮುನಿಗಳು ತಪಸ್ಸನ್ನಾಚರಿಸಿ ನಿದ್ರಾ ಆಹಾರಾದಿಗಳನ್ನು ತೊಡೆದು ಪರಮಾತ್ಮನ ಚರಣ ಸನ್ನಿಧಿಯಲ್ಲಿ ಬರುವುದಂತೆ. ಸದಾ ಪರಮಾತ್ಮನ ಸನ್ನಿಧಿಯಲ್ಲಿರುವ ನಾವೇ ಸುಕೃತಶಾಲಿಗಳಲ್ಲವೇ? ಧನ್ಯರಾದೆವು ಪರಮಾತ್ಮ, ಧನ್ಯರಾದೆವು. ಓಹೋ, ಪರಮಾತ್ಮನು ನಿದ್ರಿಸುವಂತೆ ಕಾಣುತ್ತಿರುವುದು. ಮತ್ತೊಂದು ಸಾರಿ ಪರಮಾತ್ಮನನ್ನು ಧ್ಯಾನಿಸುತ್ತೇನೆ. ಏಳು ಮಾಧವ ಏಳು ವಾಸುದೇವ ಏಳು ಮಾಧವ ಏಳು ಮಾಧವ ಏಳು ವಾಸುದೇವ ಏಳು ಮಾಧವ ಮಮ ದೇವ ದೇವ ಮಮ ಪಾಂಡವ
ಸಂರಕ್ಷಕನು ನೀನೆ ಸರ್ವಜೀವ ಸಂರಕ್ಷಕನು ನೀನೆ ನಿಖಿಲ ಲೋಕ ಸರ್ವ ವ್ಯಾಪಕನು ನೀನೆ ನಿಖಿಲ ಲೋಕ ಸರ್ವ ವ್ಯಾಪಕನು ನೀನೆ ಸಾರ್ವಭೌಮ ಶ್ರೀಹರಿ ಕೃಷ್ಣ ಕೃಷ್ಣ ಸರ್ವಜೀವ ಸಂರಕ್ಷಕನು ನೀನೆ ಸರ್ವಜೀವ ಸಂರಕ್ಷಕನು ನೀನೆ ನಿಖಿಲ ಲೋಕ ಸರ್ವ ವ್ಯಾಪಕನು ನೀನೆ ಸಾರ್ವಭೌಮ ಶ್ರೀಹರಿ ಕೃಷ್ಣ ಕೃಷ್ಣ ಸಾರ್ವಭೌಮ ಶ್ರೀ ನರಸಿಂಹ ನೀನೆ ಸಾರ್ವಭೌಮ ಶ್ರೀ ನರಸಿಂಹ ನೀನೆ ಏಳು ಮಾಧವ ಏಳೋ ವಾಸುದೇವ ಏಳು ಮಾಧವ ಮಮ ದೇವ ದೇವ ಮಮ ಪಾಂಡವ ಮಮ ದೇವ ದೇವ ಮಮ ಪಾಂಡವ ಏಳು ಮಾಧವ ಏಳೋ ವಾಸುದೇವ ಏಳು ಮಾಧವ 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 ಓ ಪರಮಾತ್ಮನು ಇನ್ನಾದರೂ ಸರ್ವಜೀವ ಸಂರಕ್ಷಕನು ನೀನೆ ಸರ್ವಜೀವ ಸಂರಕ್ಷಕನು ನೀನೆ ನಿಖಿಲ ಲೋಕ ಸರ್ವ ವ್ಯಾಪಕನು ನೀನೆ ಸರ್ವಜೀವ ಸಂರಕ್ಷಕನು ನೀನೆ ಸಾರ್ವಭೌಮ ಶ್ರೀಹರಿ ಕೃಷ್ಣ 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 ಸಾರ್ವಭೌಮ ಶ್ರೀ ನರಸಿಂಹ ನೀನೆ ಸಾರ್ವಭೌಮ ಶ್ರೀ ನರಸಿಂಹ ನೀನೆ ಏಳು ಮಾಧವ ಏಳೋ ವಾಸುದೇವ ಏಳು ಮಾಧವ 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 ಓ ಪರಮಾತ್ಮನು ಇನ್ನಾದರೂ ಎಚ್ಚರಗೊಳ್ಳಲಿಲ್ಲ. ಇದಕ್ಕೆ ಏನೋ ಬಲವಾದ ಕಾರಣವಿರಬಹುದು. ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು.
ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ ದೇವಲೋಕಾದಿಲೋಕವೇ ನರಗಿ ಧರೆಗಿಳಿದಂತಿವೆ ದೇವಲೋಕಾದಿಲೋಕವೇ ನರಗಿ ಧರೆಗಿಳಿದಂತಿವೆ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ವೈಭವ ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಎತ್ತ ನೋಡಿದರತ್ತ ಕೆತ್ತನೆಯ ಮಣಿ ಮಕುಟ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವಲ್ಲ ಈ ಮಾಧವನ ರಮನೆ ಇನ್ನೂ ಮುಂದೆ ಹೋಗಿ ನೋಡುತ್ತೇನೆ ಹಬ್ಬ ಕಸ್ತೂರಿ ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿಕ್ಕ ಚಾಂಚಲ್ಯಗೊಳ್ಳುವ ಭಾವ ಭಂಗಿಗಳ ಮಧುರ ಮಿಲನ ಈ ಮಂದಿರದಲ್ಲಿ ರಂಭ ಊರ್ವಶಿ ಮೇಳಕೆ ಶಿರಾರ್ಥವೇರು ಮನ ಮೆಟ್ಟಿಸುವಂತೆ ಸಿದ್ಧ ಮಾಡಿಕೊಟ್ಟಿರೋರಲ್ಲ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾನವನ ಶಯಾನುಭವವು ಎನ್ನ ಶರೀರವನ್ನೇ ಒತ್ತು ಮನಸ್ಸಿನ ಚಿಂತೆಯನ್ನೇ ಆರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಓಹೋ ಶಿಲಾಬಾಲಕಿಯರು ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಒಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ
ಕುರುವಂಶ ಕುಲ ತಿಲಕ ಕರವೇಶ್ವರ ಕುರುವಂಶ ಕುಲ ತಿಲಕ ಕರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ವಂಶ ಕುಲ ತಿಲಕ ಕರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಗೌರವ ಅಖಿಲ ಸಾಮ್ರಾಟ ಚಕ್ರೇಶ್ವರ ಬಲ ಬಲ ನಿರ್ದಕ್ಕೇರೆ ಬಲ ಅಖಿಲ ಸಾಮ್ರಾಟ ಚಕ್ರೇಶ್ವರ ಬಲ ಬಲ ನರ್ತಕೇರೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗ ಹೀರ ಪ್ರಚಂಡ ರಣರಂಗ ಹೀರ ಪ್ರಚಂಡ ಸ್ವಾಗತ ಸ್ವಾಗತ ನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ನಂದನ ಕರಫಲಿಖದಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಉಳಿಯಾಕಾರ ಕರಫಲಿಖದಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಉಳಿಯಾಕಾರ ಉರಿಮಿ ಜಯದೊಡೆ ಈ ತರದಾರ ಗೌರವೇ ಉರಿಮಿ ಜಯದೊಡೆ ಈ ತರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ 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 ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸುಸ್ವಾಗತ ಸ್ವಾಗತ 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 ಸುಸ್ವಾಗತ ಗುರುನಂದನ ಸರ್ವೇಶ್ವರ ಭ್ರಾಂತು 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 ನನ್ನರಮನೆ ವೈಭವಕ್ಕಿಂತಲೂ ಈ ಮಾಧವನ ಶಯಾನುಗ್ರಹವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಅಸಂಭವ. ಓಹೋ, ಸಾರ್ಥಕಿ ಇಲ್ಲೇ ಇರುವಂತೆ ಕಾಣುತ್ತಿರುವುದು. ಸಾರ್ಥಕಿ,
ಕೃಷ್ಣನಲ್ಲಿ ರಾಜ, ಬಹಳ ಸೌಖ್ಯವೇ? ಸಮಾಚಾರವೇನು? ಸಾರ್ಥಕಿ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಇನ್ನೇನು ಕ್ಷಣಕಾಲ ನಿದ್ರೆಯಿಂದ ಎಚ್ಚರಗೊಳ್ಳುವರು. ಈ ಪೀಠವನ್ನು ಅಲಂಕರಿಸುವ ಗುರುರಾಜ. ಸಾರ್ಥಕಿ, ವಿರಾಟ ನಗರ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆಗೊಂಡಂತೆ ಕಾಣ್ತೀವಿ ಸಾರ್ಥಕಿ. ಅದರಲ್ಲಿ ನಿನ್ನೊಡನೆ ಒಂದು ಮಾತಿದೆ. ಅದೇನು ಹೇಳು ಕೌರವೇಶ್ವರ? ಪಾಂಡವರಿಗೂ ನಮಗೂ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಕೌರವೇಶ್ವರ, ಇದಕ್ಕೆ ಹೇಳಲು ನನಗೆ ಬಾಯಿಲ್ಲ. ಏಕೆ? ನಾವು ಶ್ರೀಕೃಷ್ಣ ಪರಮಾತ್ಮನ ಹಡಿಯಾಳುಗಳು. ಪರಮಾತ್ಮನು ಎಲ್ಲಿರುವನೋ ಅಲ್ಲೇ ನಾವು ಇರುವೆವು ಕೌರವೇಶ್ವರ. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಸರ್ವ ಸಿದ್ಧತೆ ಸಮಗ್ರ ಸ್ಥಿತಿ ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯಗಳಿಂದ ಹೊರಗೂಡಿದ ಕೃಷ್ಣನು ನನ್ನ ಪಕ್ಷ ವಹಿಸಿದ್ದೇ ಆದರೆ ಯಾದವ ಅಕ್ಷಯ ಸೈನ್ಯವೇ ನನ್ನ ಪಕ್ಷ ವಹಿಸಿದ ಸರಿ. ಸಂದೇಹವೇಕೆ? ಇನ್ನೇನು ಸ್ವಲ್ಪ ಕಾಲ ಶ್ರೀಕೃಷ್ಣ ಪರಮಾತ್ಮನ ಎಚ್ಚರಗೊಳ್ಳುವರು. ಈ ಪೀಠವನ್ನು ಅಲಂಕರಿಸಿ. ರಾಜಾದಿರಾಜ ಮಾರ್ತಾಂಡ ತೇಜ ಕುರುವಂಶ ಉದ್ಧಾರಕ ಅಷ್ಟೈಶ್ವರ್ಯ ಸಂಪನ್ನ ಚಲದಂಕ ಮಲ್ಲ ಗಾಂಧಾರಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಕುವರ ಈ ಚಲದಂಕ ಮಲ್ಲ ಚಕ್ರೇಶ್ವರನ ನಾನು ಕೇವಲ ಈ ಗೋಪಾಲಕನ ಪಾದದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಳ ಶಿರೋಭಾಗ. ಕೇಶವ ನಿನ್ನಯ
ನಲಿದಿದೆ ಈ ನನ್ನ ಜೀವ. ವಾಸುದೇವ ನೆನೆಯುತ್ತೆ ನಲಿದಿದೆ ನೀ ನನ್ನ ಜೀವ, ಎಂದಿಗೂ ಕರುಣಿಸಿ ಕಾಯುವ ತಂದೆ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ, ನಿನಗಾಗಿ ಇಂದು ನಾ ನೋಡಿ ಬಂದೆ. ವಾಸುದೇವ ನಿನಗಾಗಿ ಇಂದು ನಾ ನೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದಿನ ನಾಮರೆ ಕೇಳಿಸದೆ, ಈ ದಿನ ನಾಮರೆ ಕೇಳಿಸದೆ, ಕೇಳಿಸದೆ, ಕೇಳಿಸದೆ. ಆ ಕಡೆಗೆ ಹೋಗಿ, ಆ ಕಡೆಗೆ ಹೋಗಿ. ಓ ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣ ಸಖನು? ಇನ್ನೆಲ್ಲಿ ನಿನ್ನ ಪ್ರಾಣ ಸಕನು? ಇದಂತ ಇಡಂಬನೆ ಪಾರ್ಥ. ಸಾತ್ವಿಕಿ, ಏನಾಯ್ತು ಸಾತ್ವಿಕಿ? ಪಾರ್ಥ ನೀನೇ ನೋಡು. ಓಹೋ, ನನ್ನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇದಂತ ಇಡಂಬನೆ ಪಾರ್ಥ. ನಿನ್ನ ಆಲಸ್ಯ ಪೌರುತ್ಯದಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಇದಂತ ಇಡಂಬನೆ ಪಾರ್ಥ. ಸಾತ್ವಿಕಿ, ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯ. ಅದು ಅಲ್ಲದೆ ಯುಧಿಷ್ಠಿರನು, 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ವನವಾಸಕ್ಕೆ ಹೋಗುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ಎಜ್ಜಿಬಿಸಿದ ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆ ಹೊರಟ ವಿಚಾರವನ್ನು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲಿಗೆ ಬಂದನು. ದುರ್ಯೋಧನ, ಮುಂದಕ್ಕೆ ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿರಲ್ಲವೇ ಹಲವು ರಾಜರ ಸಹಾಯ ದೊರೆಯುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಥದರದಲ್ಲಿ ಕುಳಿತು 4 ಹೇಳ ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಚಿಂತೆ ಇಲ್ಲ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದನ್ನು ನಾನಿನ್ನು ಮರೆತಿಲ್ಲ. ನಾನು ಮರೆತಿಲ್ಲ. ಅರ್ಜುನ, ನೀವೀರುವರು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ಕಲಕವೇಕೆ? ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಎಚ್ಚರಗೊಳ್ಳುವರು, ಇಬ್ಬರಿಗೂ ಸಹಾಯ ಮಾಡುವರು. ನೀವೀರುವರು ಶಾಂತತ್ವದಿಂದಿರಿ. ಹೇ ಜನಾರ್ದನ, ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಗಳನ್ನು ಸತ್ಯದಿಂದ ಅಸತ್ಯದ ಕಡೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಪರಮಾತ್ಮ ಕೂಕಳ್ರಿ. ಶಬರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿ ಜಾಗೃತನಾಗಿ, ಶೀಘ್ರದಿ ಜಾಗೃತನಾಗಿ ಎನ್ನ ಮರೆತೇಳು.
ವಾಸುದೇವ ವಾಸುದೇವ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಪವಬಂಧನ ನೀಗಿಸು ಲೋಕದ ಪವಬಂಧನ ವಾಸುದೇವ ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಳು ಜಾಗೃತನಾಗೋ ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಳು ಜಾಗೃತನಾಗು ಓ ಸಿಂಧು ಶಯನ ವಾಸುದೇವ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಪವಬಂಧನ ನೀಗಿಸು ಲೋಕದ ಪವಬಂಧನ ಪರಮಾತ್ಮ ವಾಸುದೇವ ಜನಾರ್ದನ ಯುಗ ಯುಗದ ಪರಿಹಂತವು ನೀನು ವಾಸುದೇವ ಯುಗ ಯುಗದ ಪರಿಹಂತವು ನೀನು ನೆನೆಯುತ್ತೆ ಪರಮಾತ್ಮ ಯುಗ ಯುಗದ ಪರಿಹಂತವು ನೀನು ನಗೋ ನಗೋ ತಾಲಿ ಜಗವ ಬೆಳಗಿದೆ ಪರಮಾತ್ಮ ವಾಸುದೇವ ಯುಗ ಯುಗದ ಪರಿಹಂತವು ನೀನು ನಗೋ ನಗೋ ತಾಲಿ ಜಗವ ಬೆಳಗಿದೆ ಭೃಗು ಮುನಿದಾತ್ಮದ ಆಚಿಯಾಳಿಸಿ ವಾಸುದೇವ ಪರಮಾತ್ಮ ಭೃಗು ಮುನಿದಾತ್ಮದ ಆಚಿಯಾಳಿಸಿ ಮೋಕ್ಷವ ನೀಡಿದ ತಂದೆ ವಾಸುದೇವ ಪರಮಾತ್ಮ ಭೃಗು ಮುನಿದಾತ್ಮದ ಆಚಿಯಾಳಿಸಿ ಮೋಕ್ಷವ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಪವಬಂಧನ ನೀಗಿಸು ಲೋಕದ ಪವಬಂಧನ ಪರಮಾತ್ಮ ವಾಸುದೇವ ಜನಾರ್ದನ ಪಾಂಡವರ ಆರಾಧ್ಯವರೇಣ್ಯ ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿದರು ವಾಸುದೇವ ಜನಾರ್ದನ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿದರು ಕರಿತಲ್ಲಿ ಬಂದು ಕಾಯ್ದ ನಿನ್ನಂದು ಇಂದು ಮೌನವೇ ಜನಾರ್ದನ ವಾಸುದೇವ ಸರಿತಲ್ಲಿ ಬಂದು ಕಾಯ್ದ ನಿನ್ನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಪರಮಾತ್ಮ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ
ಜನಾರ್ದನ, ಜಾಗರೀತನಾಗು. ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಈ ಚರಣದಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿವೆ? ಪರಮಾತ್ಮ, ನಿನ್ನ ಪಾದಾಚರಣವೇ ನನಗೆ ಪವಿತ್ರವಾದ ಸ್ಥಾನವಲ್ಲವೇ ತಂದೆ? ವಾಸುದೇವ, ಯಾರು? ನಾನು ಚಂದ್ರಕುಲ ಚಕ್ರೇಶ್ವರ. ಓ ಬಾವ, ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇ? ಕೃಷ್ಣ, ಅದಿರಲಿ, ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಾರದಿತ್ತೆ? ಕೃಷ್ಣ, ಚಕ್ರವರ್ತಿಯಾದ ನೀನು, ರಾಜಾದಿರಾಜ ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶದವರನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಸಹ ನನ್ನನ್ನು ಗಮನಿಸದೆ ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಕಂಡಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ, ಹಾಗೇನಿಲ್ಲ ಬಾವ. ನೀನು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ. ನೀನು ಬರುವ ವಿಚಾರವು ಮೊದಲೇ ತಿಳಿದಿದ್ದರೆ ದ್ವಾರಕಾ ನಗರದ ಹೆಬ್ಬಾಗಿಲಿನಲ್ಲಿ ನಿಮ್ಮನ್ನು ಸ್ವಾಗತಿಸಬಹುದಾಯಿತು. ಛೇ, ಎಂತಹ ಅನರ್ಥವಾಯಿತು ಬಾವ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಕಾರಣವೇನು? ಕೃಷ್ಣ, ಭೋಗರ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ಸಂಗ್ರಾಮವು ಸಂಗಮಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿ ಬರಬೇಕಾಯಿತು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಿದೆ? ಹೌದು ಪರಮಾತ್ಮ, ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಿದೆ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಅದರಲ್ಲಿಯೂ ವೀರನು, ನ್ಯಾಯಶೀಲನು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷ ವಹಿಸುವುದು ವಿರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಬಂದ ನನ್ನ ಪಕ್ಷ ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸಿ ನೋಡು ಕೃಷ್ಣ, ನಿಧಾನವಾಗಿ ಆಲೋಚಿಸಿ ನೋಡು. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯ ಇಲ್ಲ. ಮತ್ತೆ ಅರ್ಜುನನು ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಪಟಿ, ಅರ್ಜುನನು ನಿನಗಿಂತ ಚಿಕ್ಕವನು. ಇರಲಿ, ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಈ ವಿಷಯದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಬಾಬಾ. ಏನಿದು ಕೃಷ್ಣ ನಿನ್ನ ಸಲಹೆ?